ಓಂ ಗತಿ ಸಾಮಾನ್ಯಾತ್ ಓಂ ಸರ್ವೇ ವೇದಾ ಯುಕ್ತೆ ಸ್ವಪ್ರಮಾಣಾಃ ಬ್ರಾಹ್ಮಂ ಜ್ಞಾನಂ ಪರಮಂ ತ್ವೇಕಮೇವ ಪ್ರಕಾಶಯಂತೆ ನ ವಿರೋಧಃ ಕುತಶ್ಚಿತ್ ವೇದೇಷು ಸರ್ವೇಷು ತಥೇತಿ ಹಾಸೆ. ಈ 10ನೇ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ತರ್ಕ ದೀಪಾವಳಿ ಮತ್ತು ತತ್ವಪ್ರದೀಪ ಈ ಎರಡನ್ನೂ ಕೂಡ ನಾವು ನೋಡಿ ಮುಗಿಸಿದ್ದೀವಿ. ಅದರಲ್ಲಿ ಇನ್ನು ತತ್ವಪ್ರಕಾಶಕ ನಾವು ನೋಡಬೇಕಾಗಿರೋದು. ನನು ಅಸ್ತ್ವೇವಂ ನಿರ್ಗುಣಸ್ಯ ವಾಚ್ಯತ್ವ ಉಪಪತ್ತೌ ಯುಕ್ತಂ ತಸ್ಯ ಕಾರಣತ್ವೇನ ಶಾಸ್ತ್ರಯೋನಿತ್ವಂ. ಈ ನಿರ್ಗುಣನಾದವನನ್ನೇ ಶಾಸ್ತ್ರ ಹೇಳ್ತಾ ಇದೆ. ಅವನಿಗೆ ವಾಚ್ಯತ್ವವು ಕೂಡ ಉಪಪನ್ನವಾಯಿತು, ಸಮರ್ಥಿತವಾಯಿತು. ಸಗುಣನಾದವನನ್ನು ಯಾವತ್ತೂ ಕೂಡ ಶಾಸ್ತ್ರ ಹೇಳೋದಿಲ್ಲ ಅಂತ ನೀವು ಪ್ರತಿಪಾದಿಸಿದ್ರಿ. ಎಲ್ಲ ವಿಷಯ ಸರಿ. ಆದ್ದರಿಂದ ತಸ್ಯ ಕಾರಣತ್ವೇನ ಶಾಸ್ತ್ರಯೋನಿತ್ವಂ. ಆ ನಿರ್ಗುಣನಾದ ಬ್ರಹ್ಮನೇ ಕಾರಣತ್ವೇನ, ತಸ್ಯ ಅಂದರೆ ನಿರ್ಗುಣನಾದ ಬ್ರಹ್ಮನಿಗೆ ಕಾರಣತ್ವೇನ, ಜಗತ್ತಿಗೆ ಅವನು ಕಾರಣನಾದ್ದರಿಂದ ಅವನೇ ಶಾಸ್ತ್ರಯೋನಿ ಅಂತ ಈಗ ಕೂಡ ತಿಳಿದು ಬಂತು. ಶಾಸ್ತ್ರಯೋನಿ ಅಂದರೆ ಶಾಸ್ತ್ರ ಪ್ರತಿಪಾದ್ಯ. ಹೀಗೆ ಶಾಸ್ತ್ರಗಳು ಅವನನ್ನೇ, ಆ ನಿರ್ಗುಣ ಬ್ರಹ್ಮನನ್ನೇ ಜಗತ್ ಕಾರಣ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾ ಇವೆ ಅಂತೆಲ್ಲ ನೀವು ಹೇಳಿದ್ರಿ. ತಚ್ಚ ಪ್ರಸಿದ್ಧ ಶಾಖಾಸು ಉಪಕ್ರಮಾದಿ ವಿಚಾರೇ ಅಸ್ತು ಬ್ರಹ್ಮಣ ಕಾರಣತ್ವೇನ ಪ್ರತಿಪಾದ್ಯತ್ವ. ಪ್ರಸಿದ್ಧವಾದ ಶಾಖೆಗಳನ್ನು ನಾವೆಲ್ಲ ವಿಚಾರ ಮಾಡಿದಾಗ ಅದು ಏನು ಸರಿಯಾಗಿ ವಿಚಾರ ಮಾಡಿದ್ದೇವೆ. ಉಪಕ್ರಮಾದಿ ವಿಚಾರ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಇತ್ಯಾದಿ ಸಕಲ ರೀತಿಯಿಂದಲೂ ಕೂಡ ನಾವು ವಿಚಾರ ಮಾಡಿದ್ದೀವಿ ಪ್ರಸಿದ್ಧವಾದ ಶಾಖೆಗಳಲ್ಲಿ. ಆದರೆ ಅಪ್ರಸಿದ್ಧವಾದ ಶಾಖೆಗಳಲ್ಲಿ ಹೇಗೆ? ಪ್ರಸಿದ್ಧವಾದ ಶಾಖೆಗಳಲ್ಲಿ ನಾವು ಉಪಕ್ರಮಾದಿಗಳ ಮೂಲಕವಾಗಿ ವಿಚಾರ ಮಾಡಿದಾಗ ಅವನೇ ಶಾಸ್ತ್ರ ಪ್ರತಿಪಾದ್ಯ ಅಂತಲೂ ಕೂಡ ತಿಳಿದು ಬಂತು. ಆದರೆ ಅಪ್ರಸಿದ್ಧವಾದ ಶಾಸ್ತ್ರಗಳ ಬಗ್ಗೆ, ಅಪ್ರಸಿದ್ಧವಾದ ಶಾಖೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಹೀಗೆ ಅಪ್ರಸಿದ್ಧ ಶಾಖಾಸು ಪುನಃ, ಅಪ್ರಸಿದ್ಧ ಶಾಖಾಸು ಪುನಃ, ಇನ್ನು ಪುನಃ ಅಂದ್ರೆ ಇಲ್ಲಿ ಮತ್ತೆ ಅಂತ ಅರ್ಥ ಅಲ್ಲ, ಇನ್ನೊಮ್ಮೆ ಅಂತ ಅರ್ಥ ಅಲ್ಲ. ಅಪ್ರಸಿದ್ಧ ಶಾಖಾಸು, ಅಪ್ರಸಿದ್ಧವಾದ ಶಾಖೆಗಳಲ್ಲಿ ಮಾತ್ರ, ಪುನಃ ಅಂದ್ರೆ ಅಲ್ಲಿ ಮಾತ್ರ, ಅದಕ್ಕೆ ಸಂಬಂಧಿಸಿದಂತೆ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಅಪ್ರಸಿದ್ಧ ಶಾಖಾಸು ಪುನಃ ಅನ್ಯೋಪಿ ಕಾರಣತೆಯ ಉಚಿತ. ಅಲ್ಲಿ ಬೇರೊಬ್ಬನನ್ನೇ ಕಾರಣ ಎಂಬುದಾಗಿ ಹೇಳಿದ್ದಾರೆ ಅಂತ ನಾವು ಯಾಕೆ ಹೇಳಬಾರ್ದು? ತಾಸಾಂ ಅನಂತೇನ ಅನಿಶ್ಚಯಾತ್. ಶಾಖೆಗಳು ಅನಂತವಾಗಿವೆ, ಸಾವಿರಾರು ಶಾಖೆಗಳಿವೆ, ಆದ್ರಿಂದ ನಿಶ್ಚಯ ಆಗೋದಿಲ್ಲ. ನೀವು ಹೀಗೆ ಅಂತಲೇ ಹೇಗೆ ತೀರ್ಮಾನ ಮಾಡ್ತೀರಿ? ನಿರ್ಗುಣನಾದ ಬ್ರಹ್ಮನೇ ಪ್ರತಿಪಾದ್ಯ, ಅವನು ವಿಷ್ಣುವೇ ಆಗಿದ್ದಾನೆ ಇತ್ಯಾದಿ ರೂಪದಿಂದ ಅವನನ್ನು ಹೇಗೆ ಸಮರ್ಥಿಸ್ತೀರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ನಚ ಅನ್ನೋ ಮಾತಿನಿಂದ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಅದನ್ನು ಜಯತೀರ್ಥರು ಹೀಗೆ ವ್ಯಾಖ್ಯಾನಿಸ್ತಾರೆ. ನಚ ಇತಿ ತತ್ರ ಹೇತ್ವಾಕಾಂಕ್ಷಾಯಾಮ್ ಸೂತ್ರ ಉಪನ್ಯಾಸಿ ವ್ಯಾಚಷ್ಟೆ. ಕೆಲವು ಬೇರೆ ಶಾಖೆಗಳಲ್ಲಿ ಏನೋ ಬೇರೆ ಥರ ಹೇಳಿದ್ದಾರೆ ಅಂತ ನೀವು ಯಾರು ಕೂಡ ಆಲೋಚನೆ ಮಾಡಬಾರ್ದು. ಹಾಗೆ ಆಲೋಚನೆ ಮಾಡುವುದು ಅನುಚಿತ. ಅದಕ್ಕೇನು ಕಾರಣ? ಸೂತ್ರ ಉಪನ್ಯಾಸ, ಸೂತ್ರವನ್ನು ಅಲ್ಲಿ ಉಪನ್ಯಾಸ ಮಾಡಿಕೊಂಡು ಸೂತ್ರವನ್ನು ತೋರಿಸಿ ಅಂತ ಅರ್ಥ. ಇಲ್ಲಿ ಉಪನ್ಯಾಸ ಮಾಡುವುದು ಅಂದರೆ ಇನ್ನು ವ್ಯಾಖ್ಯಾನ ಮಾಡುವುದು ಅಂತ ಅರ್ಥ ಅಲ್ಲ, ಸೂತ್ರವನ್ನು ತೋರಿಸಿ ಅಂತ ಅರ್ಥ. ಸೂತ್ರ ಉಪನ್ಯಾಸ ಮುಂದೆ ಅದನ್ನು ವ್ಯಾಚಷ್ಟೆ, ಆ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಗತಿ ಇತಿ ಸರ್ವೇ ವೇದಾಃ ಸುಷ್ಠು ಪ್ರಮಾಣಂ ಮೂಲಭೂತಂ ಯಾಸಾಂತಾಃ ಯುಕ್ತಯಃ ಇತಿಹಾಸಶ್ಚ. ಎಲ್ಲ ವೇದಗಳು ಮತ್ತು ಯುಕ್ತಿಗಳು, ಆ ಯುಕ್ತಿಗಳೆಂಥವು? ಸುಷ್ಠು ಶ್ರೇಷ್ಠವಾದಂಥ ಒಂದು ಪ್ರಮಾಣ ಅದಕ್ಕೆ ಮೂಲಭೂತವಾಗಿದೆ, ಆಧಾರವಾಗಿದೆ. ಯುಕ್ತಿ ಕೇವಲ ಪ್ರತ್ಯಕ್ಷಾದಿಗಳ ಆಧಾರ ಮಾತ್ರ, ಪ್ರತ್ಯಕ್ಷ ಮತ್ತು ಆಗಮದ ಆಧಾರ ಇಲ್ಲದೆ ಹೋದರೆ ಅದು ಪ್ರಮಾಣ ಆಗೋದಿಲ್ಲ, ನಮಗದು ಗೊತ್ತಿದೆ. ಅದಕ್ಕಾಗಿ ಶ್ರೇಷ್ಠವಾದ ಒಂದು ಪ್ರಮಾಣದ ಆಧಾರವುಳ್ಳಂಥ ಯುಕ್ತಿಗಳು. ಮತ್ತು ಇತಿಹಾಸಶ್ಚ,
ಇತಿಹಾಸ ಅಂದರೆ ಪುರಾಣ ಅಂತನೂ ಅರ್ಥ. ಬ್ರಹ್ಮ ವಿಷಯಕಂ ಏಕವಿಧಮೇವ ಜ್ಞಾನ ಉತ್ಪಾದೆಯಂತೆ. ಬ್ರಹ್ಮನ ಕುರಿತಾದಂಥ ಒಂದೇ ರೀತಿಯ ಜ್ಞಾನವನ್ನೇ ಅವು ಹುಟ್ಟಿಸ್ತವೆ. ನ ಪುನಃ ವೇದಾದಿಸು ಕಶ್ಚಿತ್ ವಿರೋಧ ಅಸ್ತಿ. ಆದರೆ ವೇದಾದಿಗಳಲ್ಲಿ ಮಾತ್ರ ಯಾವುದೇ ರೀತಿಯಾದ ವಿರೋಧವು ಕೂಡ ಇಲ್ಲ ಅಂತ ತಾತ್ಪರ್ಯ. ವಿರೋಧ ಅಸ್ತಿ ಇತಿ ಶ್ರುತ್ಯ. ಹೀಗೆ ವಿರೋಧ ಶ್ರುತಿಯೇ ಹೇಳ್ತಾ ಇರೋದ್ರಿಂದ ಸ್ವಯಮೇವ ಸರ್ವಶಾಖಾದ್ಯುತ್ಪಾದ ಜ್ಞಾನಸ್ಯ ಏಕವಿಧತ್ವಾತ್. ಪುಸ್ತಕಗಳನ್ನು ನೋಡಿ ಇದನ್ನು ಕೇಳ್ತಾ ಇರುವವರು ಸರ್ವಶಾಖಾದ್ಯುತ್ಪಾದ್ಯ ಅಂತ ಆಗಬೇಕು. ಎಲ್ಲ ಶಾಖೆಗಳು ಮೊದಲಾದವುಗಳಿಂದ ಉತ್ಪಾದ್ಯ ಹುಟ್ಟುವಂತಹ. ಉತ್ಪಾದ ಅಂತ ಕೆಲವು ಕಡೆ ಇದ್ದರೆ ಉತ್ಪಾದ್ಯವಾದ ಜ್ಞಾನ ಏನಿದೆ ಅದು ಏಕವಿಧವಾಗಿದೆ, ಒಂದೇ ರೀತಿಯಾಗಿದೆ. ಏಕವಿಧತ್ವ ಕಥನಾತ್. ಹೀಗೆ ಒಂದೇ ರೀತಿಯಾಗಿ ಇರ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಶ್ರುತಿಯಲ್ಲಿ ತಾನಾಗಿಯೇ ವರ್ಣನೆ ಬಂದಿದೆ. ನ ಕಾಸು ಶಾಖಾಸು ಅನ್ಯಥಾ ಉಚ್ಯತೆ ಇತ್ಯರ್ಥ. ಕೆಲವು ಯಾವುದೋ ಶಾಖೆಗಳಲ್ಲಿ ಬೇರೆ ಥರನೂ ಇರಬಹುದು ಅಂತ ಯಾರೂ ಆದ್ದರಿಂದ ಶಂಕೆ ಮಾಡಬಾರ್ದು. ಏವಂ ಬ್ರಹ್ಮಣ ಅವಾಚ್ಯತ್ವ ನಿರಾಕೃತ್ಯ ತದೇವ ಶಾಸ್ತ್ರಯೋನಿ ಇತ್ಯುಕ್ತಂ. ಅದರಿಂದ ಈ ಪ್ರಾಕೃತ ಗುಣರಹಿತನಾದ್ದರಿಂದ ನಿರ್ಗುಣನಾದ್ದರಿಂದ ಮತ್ತು ಅನಂತ ಕಲ್ಯಾಣ ಗುಣ ವಿಶಿಷ್ಟನಾದ್ದರಿಂದ ಸಗುಣನಾದ್ದರಿಂದ ಯಾವ ನಿರ್ಗುಣನೂ ಮತ್ತು ಗುಣಭೃತ್ ಅಂತಲೂ ಕರೆಸ್ಕೊಂಡಿರುವಂಥ ಬ್ರಹ್ಮ ಇದ್ದಾನೆ, ಅವನೇ ಅವಾಚ್ಯ ಅಂತ ಅವನಿಗೆ ಅವಾಚ್ಯತ್ವವನ್ನು ನಿರಾಕರಣೆ ಮಾಡಿ ಅವನು ವಾಚ್ಯ ಅಂತ ತೀರ್ಮಾನ ಆಯಿತು. ವಾಚ್ಯ ಅಂತ ತೀರ್ಮಾನ ಆಗಿದ್ದರಿಂದ ಅವನೇ ಶಾಸ್ತ್ರ ಯೋನಿ ಅಂತ ಕೂಡ ಹೀಗೆ ಗೊತ್ತಾಯಿತು ಅಂತ ಅದರ ತಾತ್ಪರ್ಯ. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಸೂತ್ರ 10 ಪುನರನ್ಯೋಪಿ ಕಾರಣತೆಯ ಉಚ್ಯತಾಮಿತಿ ಅನ್ಯಸ್ಯ ರುದ್ರಾದೇಹೇ ಕಾರಣತಾ ಪ್ರತಿಪಾದನೆ ವ್ಯಾಜೇನ. ರುದ್ರಾದಿಗಳನ್ನು ಜಗತ್ಕಾರಣ ಎಂಬುದಾಗಿ ಪ್ರತಿಪಾದನೆ ಮಾಡುವ ನೆಪದಿಂದ ವಿಷ್ಣು ಕಾರಣ ಅಲ್ಲ ಅಂತ ಅಲ್ಲಿ ಹೇಳಲ್ಪಡುವ ಸಾಧ್ಯತೆಯನ್ನು ನಾವು ಗಮನಿಸೋಣ ಅಂತ ಹೀಗಾದ್ರ ಅರ್ಥ. ಆ ಒಂದು ವಾಕ್ಯವನ್ನು ಅಲ್ಲಿ ಅನ್ಯ ಟೀಕಾದಲ್ಲಿದೆ, ಅದಕ್ಕೆ ವಿವರಣೆಗಾಗಿ ಈ ವಾಕ್ಯವನ್ನು ಓದ್ಕೋಬಹುದು. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ತಾಸಾಂ ಅನಂತೇನ ಅನಿಶ್ಚಯಾತ್. ಶಾಖೆಗಳು ಅನಂತ ಆಗಿರುವುದರಿಂದ ತೀರ್ಮಾನ ಆಗೋದಿಲ್ವಲ್ಲ ಅಂತ ಪ್ರಶ್ನೆ. ಅದಕ್ಕೆ ತಾಸಾಂ ಅನಂತ ಅನ್ಲಿಕ್ಕೆ ಒಂದು ಪ್ರಮಾಣ ಅನಂತಾವೈ ವೇದ ಅಂತ ಇದೆಲ್ಲೋ ಉಪನಿಷತ್ತಿನಲ್ಲೋ ಎಲ್ಲೋ ಒಂದು ಕಡೆ ಬಂದಿದೆ, ಇಲ್ಲಿ ನನಗೂ ನೆನಪಿಗೆ ಬರ್ತಿಲ್ಲ. ಅಲ್ಲಿದೊಂದು ಮಾತಿದೆ, ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿದೆ. ಪೈಂಗಿ ಶ್ರುತಿ ಅಂತನ್ನೋದು ಈಗ ನಮಗೆಲ್ಲೂ ಉಪಲಬ್ಧ ಇಲ್ಲ. ಆಚಾರ್ಯರು ಮಾತ್ರ ಒಂದು 2-3-4 ಕಡೆ ಅದನ್ನು ಉದ್ಧರಿಸ್ತಾರಷ್ಟೆ. ಪೈಂಗಿ ಶ್ರುತಿ, ಪರಮೋಪನಿಷತ್ತು ಇಂಥದನ್ನೆಲ್ಲ ಕೆಲವು ಕಡೆ ಅಲ್ಲಲ್ಲಿ ಉದ್ಧರಿಸ್ತಾರೆ. ಬೇರೆ ಯಾರಾದರೂ ಗ್ರಂಥಕಾರರು, ಭಾಷ್ಯಕಾರರು ಅವರು ಇಂಥದನ್ನು ಉದ್ಧರಿಸಿರಬಹುದು. ಆದರೆ ಈಗ ನಾವು ನೋಡುವಂಥ ಮಾತುಗಳಲ್ಲಿ ಅಂತೂ ಅದು ಎಲ್ಲೂ ಕಾಣಿಸೋದಿಲ್ಲ. ನಾವು ನೋಡುವಂಥ ಶಾಸ್ತ್ರಗಳಲ್ಲೇ ಅದು ಬೇಕು ಅಂತಿದ್ರೆ ಆವಾಗ ಮತ್ತೆ ಯಾವುದಾದ್ರೂ ಬೇರೆ ಶಾಸ್ತ್ರಗಳನ್ನು ನಾವು ಅನುಸರಿಸ್ಬೇಕಷ್ಟೆ. ಈ ಭಗವದ್ಗೀತೆಯ 15ನೇ ಅಧ್ಯಾಯ ಇಂಥ ಕೆಲವು ನಮಗೆ ಎಲ್ಲರಿಗೂ ಒಪ್ಪಿಗೆ ಆಗಿರುವಂಥ ಶಾಸ್ತ್ರಗಳು ಏನಿವೆ ಅಂಥವನ್ನು ಅನುಸರಿಸಬೇಕು. ಆ ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ನ ಕೇವಲ ಸಮಗ್ರ ಗೀತಾರ್ಥ ಅಪಿತು ಸಮಗ್ರೋಪಿ ಶಾಸ್ತ್ರಾರ್ಥ ಅತ್ರ ಸಂಗ್ರಹ್ಯತೆ ಅಂತ ಶಂಕರಾಚಾರ್ಯರು ಕೂಡ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸಮಸ್ತ ಗೀತೆಯ ಸಾರನೂ 15ನೇ ಅಧ್ಯಾಯದಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಸಮಸ್ತ ಶಾಸ್ತ್ರಗಳದೂ ಕೂಡ, ಬರೀ ಗೀತೆ ಇದೆಲ್ಲ ಸಮಸ್ತ ಶಾಸ್ತ್ರಗಳ ಸಾರವು ಕೂಡ ಈ 15ನೇ ಅಧ್ಯಾಯದಲ್ಲಿದೆ ಅಂತ ಅವರು ಹೇಳಿದ್ದಾರೆ. ಅಂಥ ಕೆಲವು ಮಾತುಗಳಿಂದ ದ್ವಾವಿಮೋ ಪುರುಷೋ ಲೋಕೆ ಅಕ್ಷರಶ್ಚಾಕ್ಷರೇ ವಚ ಇತ್ಯಾದಿ ಎಲ್ಲ ಅಲ್ಲಿ ಬರೋದರಿಂದ, ಇಬ್ಬರು ಪುರುಷರಿದ್ದಾರೆ, ಅಕ್ಷರ ಪುರುಷ, ಅವರನ್ನು ಮೀರಿದವನು ನಾನು ಅಂತ ಹೀಗೆಲ್ಲ ಅಲ್ಲಿ ಬರೋದರಿಂದ ಅಂಥ ಕೆಲವು ಪ್ರಮಾಣಗಳನ್ನು ಸ್ವೀಕಾರ ಮಾಡಬೇಕಷ್ಟೆ. ಮತ್ತು ಇದು ಯಾವುದೋ ಅಪ್ರಸಿದ್ಧವಾದ ಶ್ರುತಿಯನ್ನು ಆಚಾರ್ಯ ಕೊಟ್ಟಿದ್ದಾರೆ, ಅದರಿಂದ ಬೇರೆಯವ್ರನ್ನ ಇದನ್ನು ನಂಬೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ, ಇಲ್ಲ ಅಂತಲ್ಲ. ಆದರೆ ಪ್ರಸಿದ್ಧವಾದ ಭಗವದ್ಗೀತೆ 15ನೇ ಅಧ್ಯಾಯವನ್ನೇ ಅನೇಕ ಕಡೆ ಆಚಾರ್ಯರು ಕೋಟ್ ಮಾಡಿದ್ದಾರೆ.
ದ್ವಾವಿಮೋ ಪುರುಷೋ ಲೋಕಿ ಇತ್ಯಾದಿಗಳನ್ನ ಖಂಡನತ್ರಯ ಮೊದಲಾದ ಕಡೆನೂ ಕೂಡ ಮಾಯಾವಾದ ಖಂಡನ ಇತ್ಯಾದಿ ಅನೇಕ ಕಡೆ ಇದನ್ನು ಕೋಟ್ ಮಾಡಿದ್ದಾರೆ. ಅಷ್ಟನ್ನೇ ಕೋಟ್ ಮಾಡಿದ್ರು ಶಂಕರಾಚಾರ್ಯರು ಸಮಸ್ತ ಶಾಸ್ತ್ರಾರ್ಥ ಸಾರ ಈ 15ನೇ ಅಧ್ಯಾಯ ಅಂತ ಹೇಳಿದ್ರು ಕೂಡ ಪ್ರಸಿದ್ಧವಾದ ಪ್ರಮಾಣಗಳನ್ನು ತೋರಿಸಿದ್ರು ಕೂಡ ಅಂತ ಹೇಳುವುದು ನನ್ನ ಉದ್ದೇಶ. ಅದು ಎಲ್ರಿಗೂ ಸಮಾಧಾನಕರ ಆಗೋದಿಲ್ಲ. ಅಂಥದ್ದು ನೀವು ತೋರಿಸಿದ್ರು ಅದಕ್ಕೆ ಮತ್ತೊಂದೇನೋ ಅರ್ಥ ಮಾಡ್ತಾರೆ, ಅದನ್ನು ಪರಿತ್ಯಾಗ ಮಾಡ್ತಾರೆ, ಮತ್ತು ತಮ್ಮ ಸಿದ್ಧಾಂತಕ್ಕೆ ಅಂಟ್ಕೋತಾರೆ. ಹಾಗಾಗಿ ಅದರಿಂದಲೇ ಅಪ್ರಸಿದ್ಧವಾದ ಶ್ರುತಿಯನ್ನು ಯಾಕೆ ತೋರಿಸ್ಬೇಕಾಗಿತ್ತು, ಪ್ರಸಿದ್ಧವಾದ ಶ್ರುತಿಯನ್ನೇ ತೋರಿಸ್ಬೇಕಾಗಿತ್ತಲ್ಲ ಅಂತ ನಾವು ಆಚಾರ್ಯರ ಬಗ್ಗೆ, ಆಚಾರ್ಯರು ಭಾಷ್ಯ ಬರೆಯುವ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೇನು ಅರ್ಥ ಇಲ್ಲ. ಎಲ್ಲಿ ಒಂದು ಬಂದಿದೆ ಅಂತ ತೋರಿಸಿದ್ದಾರೆ. ಈ ತತ್ವನಿರ್ಣಯದಲ್ಲೂ ಒಂದು ವೇದವಾಕ್ಯ ಇದೆ, ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚ ಅನ್ಯತ್ರ ಸತ್ಯಂ. ದೇವದೇವನಾದ ವಿಷ್ಣುವಿನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಎಲ್ಲ ಶಾಸ್ತ್ರಗಳಿಗೂ ತಾತ್ಪರ್ಯ ಇದೆ. ಮಹಾತಾತ್ಪರ್ಯ ಇರುವುದು ಅವನನ್ನು ಪ್ರತಿಪಾದನೆ ಮಾಡುವುದರಲ್ಲಿಯೇ, ಇನ್ಯಾವುದರಲ್ಲಿಯೂ ಕೂಡ ಇಲ್ಲ. ಇನ್ನು ಉಳಿದ ಕಡೆ ಎಲ್ಲ ಅವಾಂತರವಾದ ತಾತ್ಪರ್ಯ, ಅಮುಖ್ಯ ತಾತ್ಪರ್ಯ ಇರೋದು ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಬಂದಿದೆ. ಅವಾಂತರ ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋರ್ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವಂ ತದನ್ಯತ ಸರ್ವಾಗಮಾನಾಂ ಪುರುಷಾರ್ಥ ತಥೋತಃ. ಇದು ಕೂಡ ಪೈಂಗಿ ಶ್ರುತಿಯೇ, ತತ್ವನಿರ್ಣಯದಲ್ಲಿ ಬಂದಿದೆ. ಮತ್ತು ಬೇರೆ ಕಡೆನೂ ಕೂಡ ಇದನ್ನು ವರ್ಣನೆ ಮಾಡಿರಬಹುದು. ಏಕೋ ನಾರಾಯಣ ಆಸೀತನ ಬ್ರಹ್ಮ ನೃಶಂಕರ ಇತ್ಯಾದಿ ವೇದವಾಕ್ಯಗಳನ್ನು ಉದ್ಧರಿಸ್ತಾರೆ. ಬೇರೆ ಯಾರನ್ನೇ ಪ್ರತಿಪಾದನೆ ಮಾಡಿದ್ರು ಅವೆಲ್ಲ ಅವಾಂತರ ತಾತ್ಪರ್ಯ. ಮುಖ್ಯ ತಾತ್ಪರ್ಯ ಇರುವುದು ಭಗವಂತನ ಗುಣ ಮಹಿಮೆಯನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಅಂತ ಅದರ ಅರ್ಥ. ನನ್ನ ಅನುಭವದಲ್ಲಿ ಎಲ್ಲ ಪ್ರಮಾಣಗಳನ್ನು ಕೂಡ ಒಗ್ಗೂಡಿಸಿ ಅವುಗಳಲ್ಲಿ ಒಂದು ಸಮಾನವಾದ ಅಭಿಪ್ರಾಯವನ್ನು ಸ್ವೀಕಾರ ಮಾಡುವುದು ಯಾವತ್ತೂ ಕೂಡ ಒಂದು ದೊಡ್ಡ ಸವಾಲೆ. ದ್ವೈತಿಗಳು ಅದ್ವೈತಿಗಳು ಹೀಗೆ ಭಿನ್ನ ಭಿನ್ನ ನಂಬಿಕೆಯವರೇ ಕೂತ್ಕೊಂಡಿದ್ದಾಗ ಅವರಲ್ಲಿ ಕೂಡ ಈ ಥರದೊಂದು ವ್ಯತ್ಯಾಸ ಬರ್ತಿರ್ತದೆ. ಏನೇ ಇದ್ರೂ ಶಾಸ್ತ್ರಗಳನ್ನೇ ಎದುರುಗಡೆ ಇಟ್ಕೊಂಡು ನೋಡಿದರೂ ಕೂಡ ದ್ವೈತಿಗಳೇ ಆದವರು, ಮಧ್ವಾಚಾರ್ಯರ ಅನ್ಯಾಯಗಳೇ ಆದವರು ಕೂಡ ಒಂದು ಯಾವುದಾದ್ರು ಒಂದು ವಿಷಯವನ್ನು ತೀರ್ಮಾನ ಮಾಡಲಿಕ್ಕೆ ಹೊರಟ್ರೆ ಅದರಲ್ಲಿ ಕೆಲವು ಸರಿ ಭಿನ್ನಾಭಿಪ್ರಾಯ ಬರ್ತದೆ. ವಿಷ್ಣು ಸರ್ವೋತ್ತಮ ಅಂತ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲದೆ ಇರಬಹುದು. ಮುಂದೆ ವಿಚಾರ ಮುಂದೆ ಹೋದಂತೆ, ಆಳವಾಗಿ ಹೋದಂತೆ ಕೆಲವು ಸೂಕ್ಷ್ಮ ವಿಷಯಗಳ ಬಗ್ಗೆ ಒಬ್ರು ಯಾವುದೋ ಒಂದು ಪ್ರಮಾಣವನ್ನು ಉದ್ಧರಿಸ್ತಾರೆ. ಆ ಪ್ರಮಾಣಕ್ಕೆ ಹಾಗೆ ಅರ್ಥ ಅಲ್ಲ ಅಂತ ಇನ್ನೊಬ್ರು ಅಂತಾರೆ, ಅಥವಾ ಅದು ಪ್ರಮಾಣವೇ ಅಲ್ಲ ಅಂತ ಇನ್ನೊಬ್ರು ಅಂತಾರೆ. ಹೀಗೆ ನಾನಾ ಥರದ ವಿವಾದಗಳೆಲ್ಲ ಹೀಗೆ ಮುಂದುವರಿತಾ ಇರ್ತವೆ. ಮನುಷ್ಯ ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡ್ತಾನೆ. ಇದು ಎಲ್ಲದಕ್ಕೂ ಕೂಡ ಕಾರಣ, ಭಿನ್ನ ಭಿನ್ನ ವ್ಯಾಖ್ಯಾನಗಳಿಗೆ ಕಾರಣ. ಅದರಲ್ಲಿ ಭಿನ್ನವಾಗಿ ವ್ಯಾಖ್ಯಾನ ಮಾಡ್ತಾನೆ ಅಂತ ಅನ್ನೋದು ಮುಖ್ಯ. ಭಿನ್ನತೆ ಮೊದಲು, ಆಮೇಲೆ ಸರಿ ತಪ್ಪು ಅನ್ನುವ ವಿಚಾರ. ಭಿನ್ನವಾದದ್ದೆಲ್ಲವೂ ತಪ್ಪು ಅಂತಲ್ಲ, ಭಿನ್ನವಾದದ್ದೆಲ್ಲವೂ ಸರಿ ಅಂತನೂ ಅಲ್ಲ, ಅಂತೂ ಹೀಗಾಗ್ತದೆ. ಅದಕ್ಕಾಗಿ ನಮ್ಮ ಬುದ್ಧಿಯ ಮೂಲಕ ನಾವು ಇದನ್ನೇನೋ ಬಹಳ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ತೇವೆ, ತೀರ್ಮಾನ ಮಾಡ್ತೇವೆ ಅಂತ ನಮಗೆ ಕಷ್ಟನೇ ಇದನ್ನು ನಾವು ನಿರ್ಣಯಿಸ್ಕೊಳ್ಳೋದು. ಅಲ್ಲೇ ನಾನೀಗೇನೋ ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣು ಅಂತ ಶ್ಲೋಕ ಹೇಳಿದೆ, ಅಲ್ಲೇ ಈ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇ ವೇಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮಾಭಿವೃಣುತೆ ತನೂಂ ಸ್ವಾಮ್ ಅಂತ ಕಠೋಪನಿಷತ್ತಿನ ಮಾತನ್ನು ಹೇಳಿದ್ದಾರೆ. ಪ್ರಸಿದ್ಧವಾದ ಮಾತು. ನಮ್ಮ ಪ್ರವಚನ ಶಕ್ತಿಯಿಂದ, ನಮ್ಮ ಮೇಧಾಶಕ್ತಿಯಿಂದ, ನಮ್ಮ ವಿಮರ್ಶೆ ಶಕ್ತಿಯಿಂದ ಒಂದು ಸಾಮಾನ್ಯವಾದ ಗತಿಯನ್ನು, ಸರಿಯಾದ ಜ್ಞಾನವನ್ನು ನಾವು ಪಡ್ಕೊಂಡು ಬಿಡ್ತೇವೆ ಅಂತ ಹೇಳುವಂತಿಲ್ಲ. ಭಗವಂತನೇ ಅಪೇಕ್ಷೆ ಪಟ್ಟರೆ ಅವನೇ ನಮಗೆ ಸರಿಯಾದ ಜ್ಞಾನವನ್ನು ಕೊಡಬೇಕಷ್ಟೆ. ಭಿನ್ನ ಭಿನ್ನ ನಂಬಿಕೆ ಉಳ್ಳಂಥ ಸಿದ್ಧಾಂತಿಗಳು ಆ ಕಡೆ ಇರಲಿ, ಸಮಾನವಾದ ನಂಬಿಕೆ ಇದ್ದವರಲ್ಲಿಯೂ ಕೂಡ ಒಂದು ಶಾಸ್ತ್ರಾರ್ಥವನ್ನು ಗ್ರಹಿಸುವಾಗ ನಮ್ಮ ವೈಯಕ್ತಿಕ ರಾಗ, ದ್ವೇಷ, ದುರಾಗ್ರಹಗಳು ಇತ್ಯಾದಿಗಳೆಲ್ಲ ಅದಕ್ಕೆ ಕಾರ್ಯ ಮಾಡುವುದರಿಂದ ಸ್ವಚ್ಛವಾದ ಜ್ಞಾನ ಬರೋದು ಯಾವತ್ತೂ ಕೂಡ ಕಷ್ಟವೇ. ಆದ್ದರಿಂದ ನಾನು ಇದೊಂದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಜ್ಞಾನ, ಸರ್ವಜ್ಞೋ ಜ್ಞಾನ ಉತ್ತಮಂ ಅಂತಿದೆ. ಭಗವಂತನು ಸರ್ವಜ್ಞ ಅಂತ ಹೇಳಿದ್ದಾರೆ. ಮುಂದೆ ಉತ್ತಮಂ ಜ್ಞಾನಂ, ಉತ್ತಮ ಅಂತ ಒಂದು ಪ್ರತ್ಯೇಕ ಶಬ್ದನೂ ಭಗವಂತನು ಹೇಳುವಂಥದ್ದು ಇರಬಹುದು, ಮತ್ತು ಜ್ಞಾನ ಅಂತ ಒಂದು ಪ್ರತ್ಯೇಕವಾದ ಶಬ್ದವೂ ಕೂಡ ಇರಬಹುದು, ಅಥವಾ ಉತ್ತಮಂ ಜ್ಞಾನಂ ಅಂತ ಎರಡು ಕೂಡ ಒಂದೇ ಆಗಿಯೂ ಕೂಡ ಮುಂದುವರಿಬಹುದು. ಅದ್ರ ಬಗ್ಗೆ ನಾವೇನು ಹೇಳೋದು ಕಷ್ಟ.
ಅಂತೂ ಉತ್ತಮಾಯ ಜ್ಞಾನಾಯ ನಮಃ ಅಂತ ಭಗವಂತನನ್ನ ಜ್ಞಾನ ಅರ್ಥಾತ್ ಅಜ್ಞಾನಕ್ಕೆ ಅವನ ವಿಷಯ ಮತ್ತು ಜ್ಞಾನಕ್ಕೆ ಕಾರಣ ಅಂತ ಆತನನ್ನ ನಾವು ಉಪಾಸಿಸಬೇಕು. ಅದ್ರ ಜೊತೆಗೆ ಬರುವಂಥದ್ದು ಪ್ರಮಾಣ ಅಂತ. ಪ್ರಮಾಣಾಯ ನಮಃ ಜ್ಞಾನಾಯ ನಮಃ. ಪ್ರಮಾಣಂ ಪ್ರಾಣ ನಿಲಯ ಅಂತೇಳಿ ಇನ್ನೊಂದು ಕಡೆ ವಿಷ್ಣು ಸಹಸ್ರನಾಮದಲ್ಲಿದೆ. ಅದರಿಂದ ಪ್ರಮಾಣಾಯ ನಮಃ, ಜ್ಞಾನಾಯ ನಮಃ. ಇದು ವಿಷ್ಣು ಸಹಸ್ರನಾಮದಲ್ಲಿ ಸರ್ವಜ್ಞಾನ ಶಬ್ದ ಬೇರೆ, ಜ್ಞಾನ ಶಬ್ದ ಬೇರೆ, ಉತ್ತಮ ಅಂತ ಶಬ್ದ ಬೇರೆ. ನಾನೀಗ ಬೃಹತಿ ಸಹಸ್ರ ತೆಗೆದು ನೋಡಿದೆ, ಅಲ್ಲಿ ಹೀಗೆ ಬೇರೆ ಬೇರೆ ಶಬ್ದಗಳು ಕಾಣಿಸ್ತವು. 462, 463 ಮತ್ತು 464. ಇನ್ಯಾವುದಾದ್ರು ಗಣನೆಯಲ್ಲಿ ಜ್ಞಾನ ಉತ್ತಮ ಅಂತನ್ನುವುದು ಎರಡು ಒಂದೇ ಇದ್ರೂ ಇರಬಹುದು. ಅಂತೂ ಭಗವಂತನನ್ನೇ ಪ್ರಮಾಣ ಅಂತನೋ ಭಗವಂತನನ್ನೇ ಜ್ಞಾನ ಅಂತನೋ ಹೀಗೆ ನಿರಂತರವಾಗಿ ಉಪಾಸಿಸಿದರೆ, ತುಂಬ ಆರ್ತಭಾವದಿಂದ ಉಪಾಸನೆ ಮಾಡಿದರೆ, ಯಾವುದು ಸರಿ ಶುದ್ಧವಾದ ಜ್ಞಾನ ಅದು ನನಗೆ ಬರಲಿ, ಅಶುದ್ಧವಾದ ಜ್ಞಾನ ತೊಲಗಲಿ, ಮತ್ತು ಅಶುದ್ಧ ಅಲ್ಲದೆ ಹೋದರೂ ಕೂಡ ವ್ಯರ್ಥವಾದದ್ದು ನಮಗೆ ತತ್ವಜ್ಞಾನಕ್ಕೆ ಮುಕ್ತಿಗೆ ಅನುಪಯುಕ್ತವಾದಂತಹ ಸಂಗತಿಗಳು ಅವು ನನ್ನ ಮನಸ್ಸನ್ನು ಕಲಕದೇ ಇರಲಿ ಅಂತ ಹೀಗೆಲ್ಲ ಈ ಉತ್ತಮ ಈ ಜ್ಞಾನ ಪ್ರಮಾಣ ಈ ನಾಮಗಳ ಮೂಲಕ ಭಗವಂತನನ್ನ ಉಪಾಸನೆ ಮಾಡಬೇಕು. ಅದಿಲ್ಲದೆ ಹೋದರೆ ಈ ಇರುವ ಶಾಸ್ತ್ರಗಳ ಸ್ಥಿತಿ, ಮೊದಲನೇದಾಗಿ ವೇದಗಳು ಅನಂತ, ಶಾಸ್ತ್ರಗಳು ಬಹಳ ಇವೆ. ಅವುಗಳೆಲ್ಲದರ ಒಂದು ಗತಿ ಸಾಮಾನ್ಯವನ್ನು ತಿಳ್ಕೊಳ್ಳುವುದೇ ಮೊದಲನೇದಾಗಿ ಬಹಳ ಕಷ್ಟ. ಅದನ್ನ ಅದನ್ನೆಲ್ಲ ಓದುವುದು ಕಷ್ಟ, ಓದಿದ ಮೇಲೂ ಕೂಡ ಅದರ ಗತಿ ಸಾಮಾನ್ಯ ತಿಳಿಯುವುದು ಕಷ್ಟ. ಹೀಗಿರುವುದರಿಂದ ಮನುಷ್ಯನ ಬುದ್ಧಿಯೂ ಕೂಡ ಬಹಳ ಕಲುಷಿತ ಆಗಿರೋದರಿಂದ ಆಚಾರ್ಯರ ಮಾರ್ಗವನ್ನೇ ಹಿಡಿದು ಹೋದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಅನೇಕ ತಪ್ಪು ಅರ್ಥಗಳೇ ನಮಗೆ ಆಗುವ ಸಾಧ್ಯತೆ ಇದೆ. ನಮ್ಮ ಆಚಾರ ಮತ್ತು ನಮ್ಮ ವಿಚಾರ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ. ಅದರಿಂದ ನಿರಂತರವಾದ ಪ್ರಯತ್ನದಿಂದ ಮಾತ್ರ ಅದು ಸಾಧ್ಯ ಆಗಬೇಕಷ್ಟೆ. ಅದಕ್ಕಾಗಿ ಜ್ಞಾನಗಮ್ಯಾಯ ನಮಃ, ವೇದ್ಯಾಯ ನಮಃ ಅಂತನೂ ಭಗವಂತನನ್ನ ಆ ಮಾರ್ಗದಿಂದ ಉಪಾಸನೆ ಮಾಡಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.